ಸೊ ವೀಕ್ಷಕರೇ, ನಿನ್ನೆ ನಿಫ್ಟಿ ಚಾರ್ಟ್ ಈ ರೀತಿ ಇದೆ. ನಿನ್ನೆ ಅಂದ್ರೆ ಲಾಸ್ಟ್ ವರ್ಕಿಂಗ್ ಡೇ ಅಂದ್ರೆ ಲಾಸ್ಟ್ ಮಾರ್ಕೆಟ್ ನಡೆದಿದ್ದ ದಿನ. ಸೊ ಇಲ್ಲಿ ಬೇರಿಶ್ ಕ್ರಾಸ್ ಓವರ್ ಆಗಿದೆ. 2150 ಬೇರಿಶ್ ಕ್ರಾಸ್ ಓವರ್ ಆಗಿದೆ ನಿಫ್ಟಿನಲ್ಲಿ. 2150 ಬೇರಿಶ್ ಕ್ರಾಸ್ ಓವರ್ ಕ್ಯಾಂಡಲ್ ಇದು. ನಾನು ಈ ಕ್ಯಾಂಡಲ್ ಫಸ್ಟ್ ಲೊಕೇಟ್ ಮಾಡ್ಕೊಂಡು ಕ್ಯಾಂಡಲ್ ಲೊಕೇಟ್ ಮಾಡಾದ್ಮೇಲೆ ಏನ್ ಮಾಡ್ತಾ ಇದ್ದೀನಿ, ಯಾರೋ ಇಂದ ಮಾರ್ಕ್ ಮಾಡ್ತಾ ಇದ್ದೀನಿ ಕ್ಯಾಂಡಲ್. ಈ ಕ್ಯಾಂಡಲ್ ಲೋ ಬ್ರೇಕ್ ಆದ್ಮೇಲೆ ಎಂಟ್ರಿ ತಗೊಳ್ಬೇಕು. ನಾನು ಇಲ್ಲಿ ಲೋ ಬ್ರೇಕ್ ಆಗಿದೆ, ಈ ಕ್ಯಾಂಡಲ್ ಲೋ ಬ್ರೇಕ್ ಇಲ್ಲ ಆಗಿದೆ. ನಾನು 1:2 ರಿಸ್ಕ್ ರಿವಾರ್ಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ಮಾರ್ಕೆಟ್ ಮೊಮೆಂಟಮ್ ಕಂಟಿನ್ಯೂ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು 1:2 ರಿಸ್ಕ್ ರಿವಾರ್ಡ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಶಾರ್ಟ್ ಪೊಸಿಷನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ 1076 ಟಿಕ್ಸ್ ಇದೆ. 1076 into 2 2152 ಟಿಕ್ಸ್. ಸೊ 2152 ಟಿಕ್ಸ್ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಎಸ್ ಎಲ್ ಇಟ್ಟಾಗಿದೆ, ಈ ಲೆವೆಲ್ ಮೇಲೆ ಇಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ, ಎಸ್ ಎಲ್ ಇಟ್ಟಾಗಿದೆ. ಸೊ ಇವತ್ತು ಅಂದ್ರೆ ಲಾಸ್ಟ್ ಪ್ರೀವಿಯಸ್ ವರ್ಕಿಂಗ್ ಸೆಷನ್ ಅಂದ್ರೆ ಮಾರ್ಕೆಟ್ ಓಪನ್ ಆಗಿದ್ದ ದಿನ ಏನಾಗಿದೆ, ಸ್ಟಾಪ್ ಲಾಸ್ ಇಟ್ಟಾಗಿದೆ. ನೆಕ್ಸ್ಟ್ ಇಲ್ಲಿ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಅದೇ ದಿನ ಮಾರ್ಕೆಟ್ ಅಲ್ಲಿ ಹೈ ಬ್ರೇಕ್ ಆಗಿದೆ. ಇಲ್ಲಿ ಹೈ ಬ್ರೇಕ್ ಆಗಿ ಮಾರ್ಕೆಟ್ ಅಲ್ಲಿ ಲೋ ಬ್ರೇಕ್ ಆಯ್ತು. ಇಲ್ಲಿ 21 EMA ನಲ್ಲಿ ಎಲ್ಲಿ ಲೋ ಬ್ರೇಕ್ ಹೈ ಬ್ರೇಕ್ ಆಗ್ತಾ ಇರೋದು 21 EMA ನಲ್ಲಿ. 21 EMA ನಲ್ಲಿ ಮಾರ್ಕೆಟ್ ಅಲ್ಲಿ ಹೈ ಬ್ರೇಕ್ ಆಯ್ತು, ಮತ್ತೆ 21 EMA ನಲ್ಲಿ ಲೋ ಬ್ರೇಕ್ ಆಯ್ತು. ಇಲ್ಲಿ ಲೋ ಬ್ರೇಕ್ ಆಯ್ತು. ಸೊ ಇದು ರೀಟೆಸ್ಟ್ ಟ್ರೇಡ್ ಕೂಡ ಒಂದು ಟ್ರೈ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಲೋ ಬ್ರೇಕ್ ಆಗಿದೆ. ಈ ಕ್ಯಾಂಡಲ್ ಕ್ರಾಸ್ ಓವರ್ ಕ್ಯಾಂಡಲ್ ಆಯ್ತು. ಇದು ಎಂಟ್ರಿ ಕ್ಯಾಂಡಲ್ ಆಯ್ತು, ಎಂಟ್ರಿ ಕ್ಯಾಂಡಲ್ ಮತ್ತೆ ಕ್ರಾಸ್ ಓವರ್ ಕ್ಯಾಂಡಲ್. ಸೊ ನಾನು ಇದಕ್ಕೆ ಶಾರ್ಟ್ ಪೊಸಿಷನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಶಾರ್ಟ್ ಪೊಸಿಷನ್ ಕ್ರಿಯೇಟ್ ಮಾಡಿದ್ದೀನಿ. ಮತ್ತೆ ಇಲ್ಲಿ 444 1:2 ರಿಸ್ಕ್ ರಿವಾರ್ಡ್ 888 ರಿಸ್ಕ್ ರಿವಾರ್ಡ್ ಇದೆ. ಸೊ ಇಲ್ಲೂ ಕೂಡ ನಿನ್ನೆ ಅಂದ್ರೆ ಲಾಸ್ಟ್ ವರ್ಕಿಂಗ್ ಡೇ ನಿಫ್ಟಿ ಲಾಸ್ಟ್ ಮಾರ್ಕೆಟ್ ಓಪನ್ ಸೆಷನ್ ಅಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಯ್ತು. ಇಲ್ಲಿ ಕ್ಲೋಸ್ ಆಗಿದೆ, ಲೆವೆಲ್ ಮೇಲೆ ಕ್ಲೋಸ್ ಆಗಿ ಮಾರ್ಕೆಟ್ ಸ್ಟಾಪ್ ಲಾಸ್ ಹಿಟ್ ಮಾಡಿದೆ. ಸೊ ಇವತ್ತು ಲಾಸ್ ಅಷ್ಟೇ, ಇವತ್ತು ಲಾಸ್ ಆಗಿದೆ. ಅಂದ್ರೆ ಮಾರ್ಕೆಟ್ ಲಾಸ್ಟ್ ಓಪನ್ ಡೇ ದಿನ ಲಾಸ್ ಆಗಿದೆ. ಸೊ ಇದು ಇವತ್ತಿನ ಟ್ರೇಡ್ ಡೀಟೇಲ್ಸ್. ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.